ಸುಕೃತನಾಗ್ ಅವರ ಬ್ಯೂಟಿ ಸೀಕ್ರೆಟ್ ಏನು? ಎಂತದು ಇಲ್ಲಪ್ಪ, ಮೇ ಬಿ ಜೀನ್ಸ್ ಅಂತ ಹೇಳ್ತಾರೆ. ಏನಂದ್ರೆ ಸ್ವಲ್ಪ ಫುಡ್ ಅಲ್ಲಿ ಇರ್ಬೋದು, ಇಲ್ಲ ಅವಾಗ ಡಯಟ್ ಮೇಂಟೈನ್ ಮಾಡೋದಿರ್ಬೋದು. ಹೇರ್ ಸ್ಟೈಲು ಮತ್ತೆ ಹೇರ್ ಕೇರ್ ರೂಟೀನ್ ಅಥವಾ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿ ತಿಂತೀನಿ. ಇನ್ಫ್ಯಾಕ್ಟ್ ನಂದು ಉಲ್ಟಾ ಮೆಟಬಾಲಿಸಮ್. ಸ್ಕಿನ್ ಡ್ಯಾಮೇಜಸ್ ಆಗೇ ಆಗುತ್ತೆ ಬಿಕಾಸ್ ನಾವು ಈ ಕೆಮಿಕಲ್ಸ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿದಾಗ. ಏನಲ್ಲ, ಮೇಕಪ್ ನ ಫಸ್ಟ್ ಚೆನ್ನಾಗಿ ರಿಮೂವ್ ಮಾಡಿ ಈಗ ಸುಕೃತನಾಗ್ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಎಂತದು ಇಲ್ಲಪ್ಪ, ಮೇ ಬಿ ಜೀನ್ಸ್ ಅಂತ ಹೇಳುತ್ತೆ. ಆಮೇಲೆ ಫಿಲ್ಟರ್ಸ್, ಆಮೇಲೆ ಮೇಕಪ್, ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಯಾರೂನು ಎದ್ದೊಳ್ಳುವಾಗ ಮಲಗುವಾಗ ಇಷ್ಟೇ ನೀಟಾಗಿ ಪ್ರಿಟ್ಟಿಯಾಗಿ ಏನ್ ಕಾಣಿಸಲ್ಲ. ಎಲ್ಲ ನಾರ್ಮಲ್ ಆಗಿ ಮನೆಯಲ್ಲಿ ಹೆಂಗಿರ್ತಾರೋ ಹಂಗೆ ಕಾಣಿಸೋದು. ಸೊ ಏನಂದ್ರೆ ಸ್ವಲ್ಪ ಫುಡ್ ಅಲ್ಲಿ ಇರ್ಬೋದು, ಇಲ್ಲ ಅವಾಗ ಡಯಟ್ ಮೇಂಟೈನ್ ಮಾಡೋದಿರ್ಬೋದು, ಇಲ್ಲ ಮನೇದು ಏನಾದ್ರು ಮಾಸ್ಕ್ ಅದು ಇದು ಅಷ್ಟೇ. ಅದು ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತಾರ, ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತಾರ? ಇಲ್ಲ, ನಾನು ಪಾರ್ಲರ್ಸ್ ನ ತುಂಬಾ ಕಮ್ಮಿ. ಹೋಮ್ ರೆಮಿಡೀಸ್ ನಾನು ಜಾಸ್ತಿ ಯೂಸ್ ಮಾಡೋದು. ಅಮ್ಮ ಏನಾದ್ರು ಪ್ಯಾಕಿಗೆಲ್ಲ ಹೇಳ್ಕೊಟ್ಟಿದ್ದಾರೆ, ಸೊ ಅದೊಂದು ಹಚ್ಕೊಂತೀನಿ ಅಷ್ಟೇ. ಪಾರ್ಲರ್ ಇಂದ ಕೆಮಿಕಲ್ಸ್ ಇಂದ ಆದಷ್ಟು ದೂರ ಇರ್ತೀನಿ ನಾನು. ಹೇರ್ ಸ್ಟೈಲು ಮತ್ತೆ ಹೇರ್ ಕೇರ್ ರೂಟೀನ್ ಅಥವಾ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳೋದಾದ್ರೆ? ಸ್ಕಿನ್ ಕೇರ್ ರೂಟೀನ್ ನಾನು ಅದೇ ಸಿರಮ್ ಹಚ್ತೀನಿ, ಆಮೇಲೆ ಮೇಕಪ್ ನ ಕೊಬ್ಬರಿ ಎಣ್ಣೆಯಿಂದ ತೆಗಿತೀನಿ, ಸೊ ದಟ್ ಕಂಪ್ಲೀಟ್ ಆಗಿ ಹೋಗ್ಲಿ ಅಂತ. ಅಂಡ್ ಹೇರ್ ಕೇರ್ ನಾರ್ಮಲ್ ಕೋಕೋನಟ್ ಆಯಿಲ್, ಆವಾಗ ಅರ್ಳೆಣ್ಣೆ ಬರುತ್ತಲ್ಲ ಅದನ್ನ ಹಚ್ತೀನಿ. ಸೊ ಎಲ್ಲ ಮನೆದೆ, ಜಾಸ್ತಿ ಏನಿಲ್ಲ. ಅಂಡ್ ಡೈಲಿ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು, ಕರ್ಲ್ಸ್ ಮಾಡಿಸ್ಬೇಕು, ಸೊ ಕೂದಲು ಹಾಳಾಗ್ತಾನೆ ಇರುತ್ತೆ. ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆರಾಮಾಗಿ 1-2 ಅವರ್ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ತೀನಿ. ಸೊ ಡಯಟ್ ಅಂತ ಹೇಳಿದ್ರೆ ಜಿಮ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ, ಅಥವಾ ಡಯಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇರುತ್ತೆ? ನಾನ್ ಡಯಟ್ ಮಾಡೋ ಪರ್ಸನ್ ಅಲ್ಲ, ಸೊ ವೆರಿ ರಾಂಗ್ ಕ್ವೆಶ್ಚನ್ ಇದು. ಬಿಕಾಸ್ ನಾನು ಫುಡಿ, ನಾನು ತುಂಬಾ ಚೆನ್ನಾಗಿ ತಿಂತೀನಿ. ಇನ್ಫ್ಯಾಕ್ಟ್ ನಂದು ಉಲ್ಟಾ ಮೆಟಬಾಲಿಸಮ್ ಇದೆ. ನಾನು ಯಾವಾಗ ಡಯಟ್ ಮಾಡ್ತೀನೋ ಆವಾಗ ಗಾಳಿ ಊದ್ಕೊಂಡು ದಪ್ಪ ಆಗ್ತೀನಿ. ಡಯಟ್ ಮಾಡಿದ್ರೆ ಚೆನ್ನಾಗಿ ತಿನ್ನುವಾಗ ಕರೆಕ್ಟ್ ಆಗಿರ್ತೀನಿ. ಸೊ ಐ ಆಮ್ ಅ ಬಿಗ್ ಟೈಮ್ ಫುಡಿ. ನಾನು ಡಯಟ್ ಎಲ್ಲ ಮಾಡಲ್ಲ, ಬಟ್ ಮಾಡೋರು ಖಂಡಿತ ಮಾಡಿ. ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಅಲ್ಲಿ ಬಿಸಿ ಆಗಿರ್ತೀರಾ, ಅದ್ರ ಜೊತೆಗೆ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡ್ತಿರ್ತಾರೆ. ಸ್ಕಿನ್ ಡ್ಯಾಮೇಜಸ್ ಆಗೇ ಆಗುತ್ತೆ ಬಿಕಾಸ್ ನಾವು ಈ ಕೆಮಿಕಲ್ಸ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದಾಗ. ಆಫ್ಟರ್ ಮೇಕಪ್ ಎಲ್ಲ ರಿಮೂವ್ ಆದ್ಮೇಲೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ? ಏನಲ್ಲ, ಮೇಕಪ್ ನ ಫಸ್ಟ್ ಚೆನ್ನಾಗಿ ರಿಮೂವ್ ಮಾಡಿ, ಆದಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಇಲ್ಲಾಂದ್ರೆ ಕೆಲವು ಕ್ರೀಮ್ಸ್ ಬರುತ್ತೆ, ಮಾಯಶ್ಚರೈಸರ್ ಕ್ರೀಮ್ಸ್, ಅದನ್ನ ಯೂಸ್ ಮಾಡಿ, ಒಳ್ಳೆ ಕಂಪನಿದು. ಅದಾದ್ಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಿ, ಟ್ಯಾಪ್ ಮಾಡಿ, ಸ್ಟೀಮ್ ತಗೊಂಡ್ರೆ ತುಂಬಾ ಒಳ್ಳೇದು. ನಾನು ಅವಾಗ ಸ್ಟೀಮ್ ತಗೊಳ್ತಿರ್ತೀನಿ, ಸೊ ದಟ್ ಏನಾದ್ರೂ ಡರ್ಟ್ ಇದ್ರೆ ಎಲ್ಲ ಸ್ವೆಟ್ ಆದ್ರಿಂದ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಬರ್ಲಿ ಅಂತ. ಸೊ ಸ್ಟೀಮ್ ತಗೊಳ್ಳೋದು ಒಳ್ಳೇದು. ಅಂಡ್ ರಾತ್ರಿ ಮಲ್ಕೊಳ್ಳುವಾಗ ನೈಟ್ ಕ್ರೀಮ್ಸ್ ಎಲ್ಲ ಏನಾದ್ರೂ ಸಿರಮ್ ಬರುತ್ತಲ್ಲ ಅದನ್ನ ಹಚ್ಕೊಂಡು ಮಲ್ಕೊಂಡ್ರೆ ತುಂಬಾ ಒಳ್ಳೇದು. ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಯಾವ್ದಾದ್ರು ಒಂದು ಹೋಮ್ ರೆಮಿಡಿ ಬಗ್ಗೆ ಹೇಳೋದು? ಕಡಲೆ ಹಿಟ್ಟು, ಮೊಸರು. ಹಾಗೆ ಮೊಸರು ಇಸ್ ವೆರಿ ಗುಡ್ ಫಾರ್ ಟ್ಯಾನ್ ರಿಮೂವಲ್. ಸೊ ಕಡಲೆ ಹಿಟ್ಟು, ಮೊಸರು, ಒಂಚೂರು ಅರಿಶಿನ, ಸಾಧ್ಯ ಆದ್ರೆ ಕಾಫಿ ಪೌಡರು ಹಾಕೋಬಹುದು. ಕೆಲವ್ರಿಗೆ ಕಾಫಿ ಪೌಡರ್ ಆಗಲ್ಲ, ಇಲ್ಲ ಕೆಲವ್ರಿಗೆ ಕಡಲೆ ಹಿಟ್ಟು ಆಗಲ್ಲ. ಸೊ ಕಡಲೆ ಹಿಟ್ಟಿಲ್ಲ ಕಾಫಿ ಪೌಡರ್ ಎಲ್ಲ ಕಡಲೆ ಹಿಟ್ಟು, ಸೊ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಹಚ್ಕೊಂಡ್ರೆ 1-2 ಡ್ರಾಪ್ಸ್ ಆಫ್ ಲೆಮನ್ ಹಚ್ಕೊಂಡ್ರೆ ಶೈನ್ ಕೂಡ ಇರುತ್ತೆ. ಆಮೇಲೆ ಚೆನ್ನಾಗಿ ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ಬೆಸ್ಟ್ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.